ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲಿನ ಲಾಠಿ ಚಾರ್ಜ್ ಅನ್ನು ಖಂಡಿಸಿ ಜಯ ಮೃತ್ಯುಂಜಯ ಶ್ರೀಗಳು ಅನಿರ್ದಿಷ್ಟಾವಧಿಯ ಮುಷ್ಕರ ನಡೆಸ್ತಾ ಇದ್ದಾರೆ. ಬೆಳಗಾವಿಯ ಗಾಂಧಿ ಭವನದಲ್ಲಿ ಲಾಠಿ ಚಾರ್ಜ್ ಮಾಡಿಸಿದ್ದಕ್ಕೆ ಮುಖ್ಯಮಂತ್ರಿಗಳ ಕ್ಷಮೆ ಕೇಳಬೇಕು ಅಂತ ಆಗ್ರಹ ಇದೆ. ಅವರು ಕ್ಷಮೆ ಕೇಳೋ ತನಕ ನಾವು ಧರಣಿ ಮುಗಿಸೋದಿಲ್ಲ ಅಂತಿದ್ದಾರೆ. ಜಯ ಮೃತ್ಯುಂಜಯ ಶ್ರೀಗಳೇನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಶಾಲೆಗಳಿಗೆ ಮೀಸಲಾತಿ ಕೊಡುವುದಿಲ್ಲ ಅಂತೇಳಿ ನಂಬಿಕೆ ದ್ರೋಹ ಬಗೆದ ಮಾನ್ಯ ಮುಖ್ಯಮಂತ್ರಿಗಳ ಆ ನಿಲುವನ್ನು ಖಂಡಿಸಿ ಲಿಂಗಾಯತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದನ್ನು ಕೂಡಲೇ ನಾಡಿನ ಜನತೆ ಕ್ಷಮೆ ಕೇಳಬೇಕಂತೇಳಿ ಒತ್ತಾಯಿಸಿಬಿಟ್ಟು ಧರಣಿ ಸತ್ಯಾಗ್ರಹ ಮಾಡಲಿಕ್ಕೆ ನೀವು ಸ್ಥಳಾವಕಾಶ ಕೊಡಬೇಕು ಅಂತೇಳಿ ಈಗಾಗಲೇ ಅರ್ಜಿ ಕೊಟ್ಟಿದ್ದಾರೆ. ನಾವು ಕೇಳಿದ ಸ್ಥಳದಲ್ಲಿ ಕೊಡೋದಿಲ್ಲ ಅಂತಂದರು. ನೀವು ಕೊಟ್ಟ ಸ್ಥಳದಲ್ಲಾದರೂ ಕೊಡ್ತೀವಿ ಅಂತಂದ್ವಿ. ಅವರು ಇಲ್ಲ, ಇವತ್ತು ಭಾಳಷ್ಟು ಕಡೆ ಪ್ರತಿಭಟನೆಗಳದವು, ಅಲ್ಲಿ ಕೊಡೋಕ್ಕಾಗೋದಿಲ್ಲ ಅಂಥೇಳಿ ಒಂದು ರೀತಿಯಲ್ಲಿರ್ತಕ್ಕಂಥ ನಿರಾಕರಣೆ ಮಾತನ್ನು ಹೇಳಿದ್ದಾರೆ. ಜನ ಬರಬಾರ್ದು ಅಂತೇಳಿ ಜನರ ಮೇಲೆ ನಿರಂತರವಾಗಿರ್ತಕ್ಕಂಥ ಅವ್ರನ್ನ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ವಿ. ಜನ ಬಂದಿದ್ದನ್ನು ಸಹಿಸಲಾರ್ದೇ ಕೊನೆ ಮಾರಣಾಂತಿಕ ಹಲ್ಲೆ ಮಾಡಿದ್ವಿ, ಕೈಕಾಲು ಮುರಿಯಂಗೆ ಓಡಿದ್ವಿ. ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡೋದಿಲ್ಲ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳರು ಮಾತಾಡಿದ್ದಾರೆ, ಸಿ.ಟಿ. ರವಿ ಅವರು ಮಾತಾಡಿದ್ದಾರೆ. ರಾಜ್ಯ ಸರ್ಕಾರದ ಕಡೆಯಿಂದ ಚಲುವರಾಯಸ್ವಾಮಿ ಅವರ ಪ್ರತಿಕ್ರಿಯೆ ಇದೆ. ಕೃಷಿ ಸಚಿವರು ಕೇಳಿಸ್ತಾರೆ. ಈಗ ನಮ್ಮ ಹೋರಾಟ ಸಂವಿಧಾನ ಅಂದರು, ಅವರು ರಿಸರ್ವೇಷನ್ ಅವರು ಮುಸ್ಲಿಮ್ಗೆ ಕೊಟ್ಟಿದ್ದೇ ಆ ಸಂವಿಧಾನ, ನಮ್ಮದಲ್ಲ. ನಾವು 2A ಕ್ಲೇಮ್ ಮಾಡಿದ್ವಿ ಯಾವಾಗಲೂ. ಇವರೇ ಕಾಂಗ್ರೆಸ್ ನಮಗೆ 2A ಕೊಡ್ತೀನಿ ಅಂತೇಳಿ ನಮ್ಮ ಕಪ್ಪ ಹಾದಿ ಹೇಳಿದವ್ರು ಈ ಕಾಂಗ್ರೆಸ್ ಅವರು. ನಮ್ಗೆ ಆಗೋದಿಲ್ಲ 2Aದಾಗ ಕೊಡೋದು ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಅಮಿತ್ ಶಾ ಅವ್ರು ಹೇಳಿದ ಮ್ಯಾಗೆ ನಾವು 2D ಒಪ್ಕೊಂಡ್ವಿ. ದಯವಿಟ್ಟು ಈ ರೀತಿ ಒಬ್ಬ ಮುಖ್ಯಮಂತ್ರಿ ಬೇಜವಾಬ್ದಾರಿತ ಮಾತಾಡೋಕ್ಕಿಂತ ಬಾಯಿ ಮುಚ್ಕೊಂಡ್ರು ಚಲೋ. ಮುಖ್ಯಮಂತ್ರಿಗಳಿಗೆ ಕೆಲವೊಮ್ಮೆ ಜಾಣ ಮರೆವು, ಜಾಣ ಕುರುಡು ಬಂದ್ಬಿಡುತ್ತೆ. ಮಂಡಲ್ ಆಯೋಗವು ಕೂಡ ಮುಸ್ಲಿಮರಲ್ಲಿರುವಂಥ ಹಿಂದುಳಿದ 72 ಜಾತಿಗಳನ್ನು ಗುರುತಿಸ್ತು. ಸಾರಾಸಗಟಾಗಿ ಮುಸ್ಲಿಮರಿಗೆ ಮೀಸಲಾತಿ ಕೊಡೋದು ನಿರಾಕರಿಸ್ತು. ಇದರೊಳಗೆ 72 ಸಮುದಾಯಗಳು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾವೆ ಅನ್ನೋದನ್ನು ಪಟ್ಟಿ ಮಾಡ್ತು. ಆ ಹಿಂದುಳಿದ ವರ್ಗದ ಪಟ್ಟಿನಲ್ಲಿ ಪಿಂಜಾರ ಇತ್ಯಾದಿ 7-8 ಜಾತಿಗಳಿಗೆ ನಾವು ಮೀಸಲಾತಿಯನ್ನು ಕೊಡ್ತಾ ಇದ್ದೀವಿ. 2Aನಲ್ಲೇ ಮೀಸಲಾತಿ ಇದೆ. ಸ್ವತಃ ಕಾನೂನು ತಜ್ಞರಾಗಿರುವಂಥ ಸಿದ್ದರಾಮಯ್ಯನವರೇ ಇದ್ದ ಸಂಪುಟದಲ್ಲಿ ಮುಸಲ್ಮಾನರಿಗೆ 4% ಮೀಸಲಾತಿ ಕೊಡೋ ನಿರ್ಣಯವನ್ನು 30 ವರ್ಷದಿಂದ ತಗೊಂಡು, ಅದು ಸಂವಿಧಾನ ಬಾಹಿರ. ಆದರೆ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಇಡಿಯಾಗಿ ಕೊಡೋದು ಸಂವಿಧಾನ ಬಾಹಿರ ಅಂತ ಹೇಳುವಂಥ ದಮ್ಮಿಲ್ಲ ಸಿದ್ದರಾಮಯ್ಯನವರಿಗೆ. ಅದು ಜಾಣ ಮರವು, ಜಾಣ ಕುರುಡು. ಯಾಕೆಂದ್ರೆ ದಮ್ಮಿದ್ದಿದ್ರೆ ಅವ್ರು ಹೇಳ್ತಾ ಇದ್ರು ಅಂಬೇಡ್ಕರ್ ನಿರಾಕರಿಸಿದ್ದಾರೆ ಅಂತ ಹೇಳ್ತಾ ಇದ್ರು. ಯಾವುದೇ ಒಂದು ಜಾತಿ ಮೀಸಲಾತಿ ಕೊಡಿ ಅಂತ ಕೇಳೋದು ತಪ್ಪಲ್ಲ, ಅದು ಸಂವಿಧಾನ ಬಾಹಿರ ಅಲ್ಲ. ಪರಿಶೀಲನೆ ಮಾಡಿ ಆರ್ಥಿಕವಾಗಿ ಹಿಂದುಳಿದಿದ್ರೆ, ಸಾಮಾಜಿಕವಾಗಿ ಹಿಂದುಳಿದಿದ್ರೆ ಅವ್ರಿಗೆ ಮೀಸಲಾತಿ ಕೊಡಬೇಕು. ಪಂಚಮಸಾಲಿ ಆಗಲಿ ಇನ್ನೊಬ್ಬರಾಗಲಿ ಹೋರಾಟಕ್ಕೆ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆನಲ್ಲಿ ನಾವು ಯಾರೂ ಬೇಡ ಅನ್ನೋಕ್ಕಾಗಲ್ಲ. ಬಟ್ ಸಂವಿಧಾನ ಒಳಗಡೆ ಯಾವ್ದು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದನ್ನು ಸಹ ಯೋಚನೆ ಮಾಡಬೇಕಲ್ಲ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ 50% ದಾಟಂಗಿಲ್ಲ. ಇನ್ನೊಂದು ಕಡೆ ಸೊ ಈಗ ಜನರಲ್ ಒಂದು ರಿಸರ್ವೇಷನ್ ಅನೌನ್ಸ್ ಮಾಡಿದ್ರು, ಅದಕ್ಕೆ ಇನ್ನೂ ಫಂಡಮೆಂಟಲ್ ಕರೆಕ್ಟಾಗಿ ಫ್ರೇಮ್ ವರ್ಕ್ ಮಾಡಿಲ್ಲ. ಸಾಕಷ್ಟು ಇವೆಲ್ಲ ಗೊಂದಲಲ್ಲಿದೆ. ನಾವಿಲ್ಲಿ ಕಳಿಸೋದು, ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಕ್ಯಾನ್ಸಲ್ ಮಾಡೋದು. ಸೊ ಅಲ್ಟಿಮೇಟ್ ಅಲ್ಲೇ ಆಗಬೇಕಾಗತ್ತೆ. ಸೊ ಅವರು ಸುಮೋಟೋ ಅವರೇನೇ ತೊಗೊಂಡ್ಬಿಟ್ರೆ ಮುಗ್ದೋಯ್ತಲ್ಲ. ಯಾರು BJP ಅವ್ರಿಗೆ ಹೊಡ್ತಾವ್ರೆ ಕೇಂದ್ರದಲ್ಲೇ ಮಾಡಿಬಿಡ್ಲಿ, ಅವಾಗ ನಾವು ಅಕ್ಸೆಪ್ಟ್ ಮಾಡಬೇಕಾಗತ್ತಲ್ಲ. ಪಂಚಮಸಾಲಿ ಆಗಲಿ ಇನ್ನೊಬ್ಬರಾಗಲಿ ಹೋರಾಟಕ್ಕೆ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆನಲ್ಲಿ ನಾವು ಯಾರೂ ಬೇಡ ಅನ್ನೋಕ್ಕಾಗಲ್ಲ. ಬಟ್ ವಿಧಾನ ಪರಿಷತ್ನಲ್ಲೂ ಇವತ್ತು ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದರ ಚರ್ಚೆ. ಬಿಜೆಪಿ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ರು. ಜೋರ್ ಗಲಾಟೆ ಆಯಿತು.
ಕೇಳು ಧರ್ಮಾಧಾರಿತ ರಾಜಕಾರಣ ಮಾಡೋ ಬಿಜೆಪಿಗೆ ಕೇಳ್ರಿ, ಸಂತಾಪ ಸೂಚನೆ ಐತಿ. ಪಂಚಮ ಶಾಲೆಗಳಿಗೆ ಲಾಠಿ ರೇ ಚಾರ್ಜ್ ಮಾಡೋ ಸಮರ್ಥನೆ ರೇ ನೀವು ರೇ ಸಂತಾಪ ಸೂಚನೆ ಮುಗಿಸೋನು. ಸಂತಾಪ ಸೂಚನೆ ದಯಮಾಡಿ ಕುತ್ಕೊಳ್ರಿ, ಆಮೇಲೆ ಮಾಡಕತ್ರಿ. ಸಂತಾಪ ಸೂಚನೆ ಹೇಳಕ್ಕಾರ ಬಿಡ್ರಿ. ಸಂತಾಪ ಸೂಚನೆ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.